ತೋಟಗಾರಿಕೆ ಮಹಾವಿದ್ಯಾಲಯ ಹಿರಿಯೂರಿನ 1920-21ನೇ ಬ್ಯಾಚ್ಗೆ ಅಡ್ಮಿಟ್ ಆಗಿರುವಂತಹ ಏನು ಫೈನಲ್ ಇಯರ್ಸ್ ಹುಡುಗರು ಹೊರಗೆ ಹೋಗ್ತಾ ಇದ್ದಾರೆ. ಇವರು ಆ್ಯಕ್ಚುಲಾಗಿ ಬಂದಿದ್ದು 2021 ಫೆಬ್ರವರಿ 15ರಂದು. ಹೇಳಬೇಕು ಅಂತಂತಂದರೆ ಆ್ಯಕ್ಚುಲಾಗಿ ಇವರು 2020-21 ಬ್ಯಾಚ್ ಅಂತ ಕರಿತೀವಿ. ಆದರೆ ಇವರು ಬಂದಿದ್ದು 2021 ಫೆಬ್ರವರಿ 15. ಯಾಕಂತಂದರೆ ಅವಾಗಿನ ಸಿಚುವೇಶನ್ ಏನಂತಂದರೆ ವಿಶ್ವಾದ್ಯಂತ ಕೋವಿಡ್-19 ಮಹಾಮಾರಿಯ ಕಾರಣದಿಂದ ಅವರ ಅಡ್ಮಿಷನ್ ಹೆಚ್ಚು ಕಡಿಮೆ 8-9 ತಿಂಗಳು ಲೇಟಾಗಿ ಪ್ರಾರಂಭವಾಯಿತು. ಅಲ್ಲಿಗೂ ಇವತ್ತು ಮಾಡೋಣ, ಮುಂದಿನ 10 ದಿವಸ ಬಿಟ್ಟು ಮಾಡೋಣ, ಹೀಗೆ ಅವರ ಒಂದು ಏನು ಅಡ್ಮಿಷನನ್ನು ಪ್ರಾರಂಭ ಆದಮೇಲೆ ತರಗತಿಗಳನ್ನು ಸೆಮಿಸ್ಟ್ರನ್ನು ಪ್ರಾರಂಭ ಮಾಡಬೇಕು ಅನ್ನೋದು ಈಗ ಮುಂದೂಡ್ಕೊತ ಬಂತು. ಯಾಕಂತಂದರೆ ಆ ಸಮಯದಲ್ಲಿ ತೋಟಗಾರಿಕೆ ಮಹಾವಿದ್ಯಾಲಯ ಹಿರಿಯೂರಿನ ಡೀನ್ ಆಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೆ. ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಆನ್ಲೈನ್ ಮುಖಾಂತರ ಆದರೂ ಸೆಮಿಸ್ಟ್ರನ್ನ ಪ್ರಾರಂಭ ಮಾಡೋಣ ಅನ್ನುವಂಥ ಒಂದು ಯೋಚನೆ ಇತ್ತು. ಆದರೆ ನಾನು ತೋಟಗಾರಿಕೆ ಮಹಾವಿದ್ಯಾಲಯ ಹಿರಿಯೂರಿನಲ್ಲಿ ನಾವು ಆಫ್ಲೈನ್ ಮುಖಾಂತರ ತರಗತಿಗಳನ್ನು ಸೆಮಿಸ್ಟರ್ನ ಪ್ರಾರಂಭ ಮಾಡ್ತೀವಿ ಅನ್ನುವಂಥ ಒಂದು ದಿಟ್ಟ ನಿರ್ಧಾರ ನಾನು ವಿಶ್ವವಿದ್ಯಾಲಯಕ್ಕೆ ತಿಳಿಸಿದಾಗ ಶಿವಮೊಗ್ಗ ಕಾಲೇಜಿನವರು ಸಹ ಇಲ್ಲ, ನಾವು ಹಿರಿಯೂರ ಜೊತೆ ನಾವು ಕೈ ಜೋಡಿಸ್ತೇವೆ, ನಾವು ಆಫ್ಲೈನ್ ಬರ್ತೀವಿ ಅಂತ ಹೇಳಿದರು. ಅದರ ಮುಖಾಂತರ ಬಹುಶಃ ನಾವು ತೆಗೆದುಕೊಂಡಂಥ ಒಂದು ದಿಟ್ಟ ನಿರ್ಧಾರದಿಂದ ಇಡೀ ವಿಶ್ವವಿದ್ಯಾಲಯದಲ್ಲಿ ಆಫ್ಲೈನ್ ತರಗತಿಗಳು ಪ್ರಾರಂಭ ಮಾಡಿದರು ಫೆಬ್ರವರಿ 15, 2021ರಲ್ಲಿ. ಸೊ ಈ ಬ್ಯಾಚಿನ ಒಂದು ಜೊತೆ ನನಗೆ ವಿಶೇಷವಾದ ಅನುಬಂಧ ಮತ್ತು ಕಾಳಜಿ ಮತ್ತು ಪ್ರೀತಿ ಇದೆ. ಯಾಕಂತಂದರೆ ಈ ಬ್ಯಾಚ್ನಲ್ಲಿ ಏನಪ್ಪ ಅಂತಂದರೆ ನಾವು ನೋಡಿದ ಹಾಗೆ ಸ್ಟಡೀಸ್ನಲ್ಲಿ ತುಂಬಾ ಚೆನ್ನಾಗಿ ಇರುವಂತಹ ಹುಡುಗರಿದ್ದಾರೆ ಮತ್ತು ಹುಡುಗಿಯರಿದ್ದಾರೆ. ಅದೇ ರೀತಿ ಸ್ಪೋರ್ಟ್ಸ್ ಇರ್ಬೋದು, ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ಯಾವುದರಲ್ಲೂ ಕಡಿಮೆ ಇಲ್ಲದಾಗೆ ಪ್ರತಿಯೊಂದರಲ್ಲೂ ಸಹ, ಅದರಲ್ಲೂ ವಿಶೇಷವಾಗಿ ನೀವು ನೋಡಿರ್ಬೋದು ಮೊನ್ನೆ ಯೂಟ್ಯೂಬ್ ಮುಖಾಂತರ ಒಂದು ಸ್ಮಾಲ್ ಕಿರುಚಿತ್ರವನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇದಕ್ಕೆ ನಾನು ಹೇಳೋದಕ್ಕೆ ನಿದರ್ಶನಗಳು ಏನಪ್ಪ ಅಂತಂದರೆ ಸಪೋರ್ಟಿವ್ ಆಗಿ ಅನೇಕ ದಾಖಲೆಗಳು ಸಹ ಇದ್ದಾವೆ. ಆ ದೃಷ್ಟಿಯಿಂದ ನಾನು ಏನಪ್ಪ ಹೇಳೋದಂತಂದರೆ ಈ ಬ್ಯಾಚು ಒಂಥರ ಡಿಫ್ರೆಂಟಾಗಿ ಇತ್ತು ಅಂತ ಹೇಳ್ಬೋದಪ್ಪ. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ 8 ಸೆಮಿಸ್ಟರ್ ಮುಗಿಸಿದ್ರೇನು 3 ವರ್ಷ 6 ತಿಂಗಳು ಅನ್ನೋಷ್ಟರೊಳಗೆ 5 ತಿಂಗಳು 15 ದಿವಸ ಅನ್ನೋದ್ರೊಳಗೆ 8 ಸೆಮಿಸ್ಟರನ್ನು ಮುಗಿಸಿರುವಂಥದ್ದು ಈ ಬ್ಯಾಚಿನ ವಿಶೇಷತೆ ಅಂತ ಹೇಳ್ಬೋದು. ಸೊ ನಾನು ಒಂದೇ ಇಷ್ಟ ಆಗ್ತಿರೋದು, ಈಗಾಗಲೇ ಈ ಬ್ಯಾಚ್ನಲ್ಲಿ ಕೆಲವರು ಜನ ಅಡ್ಮಿಷನ್ ತೆಗೆದುಕೊಂಡಿದ್ದಾರೆ. ಅದು MBA ಇರ್ಬೋದು, ಮತ್ತು ಕೆಲವರು ಆಲ್ರೆಡಿ ಬ್ಯಾಂಕಿಂಗ್ನಾಗೆ ಕೆಲವೊಂದು ಹುದ್ದೆಗಳನ್ನು ಆಲ್ರೆಡಿ ಅಲಂಕರಿಸಿದ್ದಾರೆ. ಅವ್ರು ಏನಪ್ಪ ಅಂದರೆ ಸರ್ಟಿಫಿಕೇಟ್ ಕೊಟ್ಟರೆ ಸಾಕು ನಾವು ಹೋಗ್ಬೇಕು ಅನ್ನೋಂಥ ಧಾವಂತದಲ್ಲಿದ್ದಾರೆ. ಸೊ ಆ ದೃಷ್ಟಿಯಿಂದ ನಾನು ಈ ಬ್ಯಾಚ್ಗೆ ಒಂದು ಶುಭ ಹಾರೈಕೆ ಹೇಳ್ತೇನೆ. ಅದೇ ತರಹನೇ ಏನಪ್ಪ ಅಂತಂದರೆ ಈ ಬರುವಂಥ ದಿನಗಳಲ್ಲಿ JRF ಈ ಬ್ಯಾಚ್ನಿಂದ ಸಾಕಷ್ಟು ಬರಲಿ, ಅದರ ಮುಖಾಂತರ ನಮ್ಮ ಒಂದು ಕಾಲೇಜಿಗೆ ಒಳ್ಳೆಯ ಹೆಸರು ಬರಲಿ ಅಂತೇಳಿ ನಾನು ಆಶಿಸ್ತೇನೆ. ಆಮೇಲೆ ಇದರೊಳಗೆ ನಾವು ELH ಕೋರ್ಸ್ನಾಗ ನೀವು ನೋಡಿದ ಹಾಗೆ ವೈವಿಧ್ಯಮಯವಾದಂತಹ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಅದು ಮಶ್ರೂಮ್ದು ಇರ್ಬೋದು, ಬಯೋ ಫರ್ಟಿಲೈಸರ್ಸ್ ಇರ್ಬೋದು, ಬಯೋ ಕಂಟ್ರೋಲ್ ಏಜೆಂಟ್ಸ್, ಬಯೋನಾಕ್ಲೆಂಟ್ಸ್ ಪ್ರೊಡ್ಯೂಸ್ ಮಾಡಿರೋದಿರ್ಬೋದು, ಅಥವಾ ಹನಿಬಿ ಇರ್ಬೋದು, ಟಿಶ್ಯೂ ಕಲ್ಚರ್ ಇರ್ಬೋದು, ಮತ್ತು ಅದೇ ಥರನೇ ತೋಟಗಾರಿಕೆಯಲ್ಲಿ ಸೀಡ್ ಪ್ರೊಡಕ್ಷನ್ ಆಸ್ಪೆಕ್ಟ್ಸ್ ಇರ್ಬೋದು. ಈ ಥರ ಅನೇಕ ಒಂದು ವಿವಿಧ ಬೆಳೆಗಳಲ್ಲಿ ಮತ್ತು ವಿವಿಧ ಸಬ್ಜೆಕ್ಟ್ಗಳಲ್ಲಿ ಅವ್ರದ್ದೇ ಆದಂಥ ELH ಮಾಡ್ಯೂಲ್ಸನ್ನು ಅಲ್ಲಿ ತೊಡಗಿಸ್ಕೊಳ್ಳೋದ್ರ ಮುಖಾಂತರ ನಾವು ಬೇರೆ ಬ್ಯಾಚ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದ್ದೀವಿ ಅನ್ನೋದನ್ನು ತೋರಿಸಿದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಾನು ಡೀನ್ ಇದ್ದಾಗ ಈ ಒಂದು IDP ಪ್ರೋಗ್ರಾಮ್, ಇನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನಲ್ಲಿ ಈ ಹುಡುಗರಿಗೆ ವಿಶೇಷವಾಗಿ ಹೊರ ರಾಷ್ಟ್ರಕ್ಕೆ ಕಳಿಸುವಂಥ ಒಂದು ಪ್ರೋಗ್ರಾಮನ್ನು ಇದ್ದಾಗ ನಾನು ಅದನ್ನು ಯೂನಿವರ್ಸಿಟಿಗೆ ನಾವು ಲಂಡನ್ನು ಅಥವಾ ಅಮೇರಿಕಕ್ಕೆ ಕಳಿಸ್ಬೇಕು ಅಂತೇಳಿ ನಾವು ಪ್ಲ್ಯಾನ್ ಮಾಡಿದ್ವಿ. ಆದರೆ ಕೊನೆಗೆ ಅಟ್ಲೀಸ್ಟ್ ಈ ಬ್ಯಾಚಿನ ಹುಡುಗರು ಏನಪ್ಪ ಅಂತಂದರೆ IDP ಮುಖಾಂತರ 7 ಅಥವಾ 8 ಜನ ಅನಿಸುತ್ತೆ, ಅವರು ಹೊರ ರಾಷ್ಟ್ರಕ್ಕೆ ಜರ್ಮನಿಯಲ್ಲಿ ಹೋಗಿ ಅಲ್ಲಿ ತರಬೇತಿಯನ್ನು ಪಡೆದುಕೊಂಡು ಬಂದಿದ್ದಾರೆ. ಈಗಲೂ ಸಹ IDPಯಲ್ಲಿ ಇದೆ. ಆದರೆ ಏನಪ್ಪ ಅಂತಂದರೆ ಅದರ ಪ್ರಯೋಜನವನ್ನು ಮುಂಬರುವಂಥ ವಿದ್ಯಾರ್ಥಿಗಳು ಪಡೀಲಿ. ಆ ದೃಷ್ಟಿಯಿಂದ ಈ ಬ್ಯಾಚಿಗೆ ಸಮಥಿಂಗ್ ಡಿಫ್ರೆಂಟ್ ಅಂತ ಹೇಳ್ಬೋದು. ಯಾಕಂತಂದರೆ 8 ಸೆಮಿಸ್ಟ್ರನ್ನು ಕೇವಲ 3 ವರ್ಷ 5.5 ತಿಂಗಳಲ್ಲಿ ಮುಗಿಸಿರುವಂಥ ಈ ಬ್ಯಾಚ್ ಲಿಟ್ಲ್ ಬಿಟ್ ಡಿಫ್ರೆಂಟು. ಅದಕ್ಕೋಸ್ಕರ ಏನೇ ಆಗಲಿ, ಒಟ್ಟು ಅವರು 8 ಸೆಮಿಸ್ಟ್ರನ್ನು ಒಂದು ಏನಪ್ಪ ಅಂತಂದರೆ ಸರಿಯಾಗಿ ಒಳ್ಳೆಯ ಮಾರ್ಕ್ಸ್ನಲ್ಲಿ, ನನಗೆ ಗೊತ್ತಿರೋವಾಗ ಒಳ್ಳೆಯ CGPA ಈ ಬ್ಯಾಚ್ನಲ್ಲಿ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ, ತೆಗೆದುಕೊಂಡಿದ್ದಾರೆ. ಆ ದೃಷ್ಟಿಯಿಂದ ಇವರಿಗೆ
ಮುಂಬರುವ ದಿನಗಳಲ್ಲಿ ಅವ್ರಿಗೆ ಏನಪ್ಪ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಅಂತಂದರೆ ಯಶಸ್ಸು ಸಿಗಲಿ, ಅವರಿಗೆ ಮುಂಬರುವಂಥ ಎಲ್ಲ ಕೆಲಸಗಳಲ್ಲಿ ಮತ್ತು ವಿದ್ಯಾಭ್ಯಾಸದಲ್ಲಿ ಅವರಿಗೆ ಯಶಸ್ಸು ಕಾಡಲಿ, ಮತ್ತು ಅವರು ತೊಡಗಿಸ್ಕೊಳ್ಳುವಂಥ ಜೀವನದಲ್ಲಿ ತೊಡಗಿಸ್ಕೊಳ್ಳುವಂಥ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಯಶಸ್ಸು ಸಿಗಲಿ. ಆ ಮುಖಾಂತರ ತಂದೆ ತಾಯಿಗಳಿಗೆ ಮತ್ತು ಓದಿದಂತಹ ಒಂದು ಕಾಲೇಜಿಗೆ ಅಥವಾ ಸ್ಕೂಲ್ಗೆ ಅವರು ಯಶಸ್ಸನ್ನು ಮತ್ತು ಕೀರ್ತಿಯನ್ನು ತರುವುದ್ರ ಮುಖಾಂತರ ಅವರು ತಮ್ಮ ಛಾಪನ್ನು ಮೂಡಿಸಲಿ ಅಂತೇಳಿ ಮತ್ತೊಮ್ಮೆ ಈ ಬ್ಯಾಚ್ಗೆ ಶುಭ ಹಾರೈಸ್ತೇನೆ. ಗುಡ್ ಲಕ್. 2020ನೇ ಇಸ್ವಿಯಲ್ಲಿ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಪ್ರವೇಶಾತಿಯನ್ನು ಪಡೆದು ಈ ವರ್ಷ 2024ರಲ್ಲಿ ತೋಟಗಾರಿಕಾ ಪದವಿಯನ್ನು ಪಡೆದುಕೊಂಡು ನಮ್ಮ ಒಂದು ಮಹಾವಿದ್ಯಾಲಯದಿಂದ ನಿರ್ಗಮಿಸುತ್ತಿರುವ ಸಮರ್ಥ ವಿದ್ಯಾರ್ಥಿನಿಯರಿಗೆ ನಮ್ಮ ಸ್ವಾಭಾವಿಕ ಸಂಪನ್ಮೂಲ ವಿಭಾಗದ ವತಿಯಿಂದ ಹಾಗೂ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಅವರಿಗೆ ನಾನು ಶುಭ ಹಾರೈಕೆಯನ್ನು ಬಯಸುತ್ತೇನೆ. ಆಲ್ ದಿ ಬೆಸ್ಟ್ ಸಮರ್ಥಸ್. ಎಲ್ಲರಿಗೂ ನಮಸ್ಕಾರ. ಸಮರ್ಥಸ್ ನಮ್ಮ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಈಗಾಗಲೇ ತಮ್ಮ 4 ವರ್ಷದ ಪದವಿಯನ್ನು ಮುಗಿಸ್ಕೊಂಡ್ಬಿಟ್ಟು ಮುಂದಿನ ಜೀವನಕ್ಕೆ ಕಾಲಿಟ್ಟಿದ್ದೀರ. ತಮ್ಮೆಲ್ಲರಿಗೂ ಕೂಡ ನಿಮ್ಮ ಮುಂದಿನ ಜೀವನ ಒಳ್ಳೆಯದಾಗಲಿ, ಯಶಸ್ಸು ಸಿಗಲಿ ಅಂತೇಳಿ ನಾನು ನಮ್ಮ ದೇವರಲ್ಲಿ ಬೇಡ್ಕೊಳ್ತೀನಿ. ವಿಶ್ ಯು ಆಲ್ ದಿ ಬೆಸ್ಟ್. ಸಮರ್ಥಸ್, ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಹೊರ ಹೋಗ್ತಾ ಇರುವ ವಿದ್ಯಾರ್ಥಿಗಳಿಗೆ ನನ್ನ ಆತ್ಮೀಯ ಧನ್ಯವಾದಗಳು ಹಾಗೂ ಕೃತಜ್ಞತೆಗಳು. ಈ ಬ್ಯಾಚು ಸುಮಾರು 2020ಯಲ್ಲಿ ಅಡ್ಮಿಷನ್ ಆಗಿ ಒಂಥರ ಕೊರೋನಾ ಬ್ಯಾಚ್ ಭಾಳ ಕಷ್ಟಪಟ್ಟು ಕೊರೋನಾ ಬ್ಯಾಚ್ ಆಗಿ ಬಂದರು. ವಿದ್ಯಾರ್ಥಿಗಳು PUCಯಲ್ಲಿ ಕೂಡ ಈ ವಿದ್ಯಾರ್ಥಿಗಳು ಬಹಳ ಕಷ್ಟಪಟ್ಟಿರ್ತಾರೆ. ಅದೇ ಥರ ಇಲ್ಲಿಗೆ ಬಂದಾಗ ಬಹಳ ಕಷ್ಟಪಟ್ಟಿರ್ತಾರೆ. ಆದರೆ ಈ 4 ವರ್ಷ ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿ ಒಳ್ಳೆಯ ಸಹೃದಯಿಗಳಾಗಿ ಒಳ್ಳೆಯ ಕ್ಯಾರೆಕ್ಟರ್ಸ್ ಇಟ್ಕೊಂಡು ಎಲ್ಲ ಎಜುಕೇಷನ್ ಉತ್ತಮವಾಗಿ ನಿರ್ವಹಿಸಿರ್ತಾರೆ. ಇನ್ನು ಒಂದು ವಿಷಯ ಏನಂತೇಳಿ ಅಂದರೆ, ಇವ್ರ ಜೊತೆ ನನ್ನ ಬಾಂಧವ್ಯ ಬಹಳ ಚೆನ್ನಾಗಿತ್ತು. ಕೋರ್ಸುಗಳ ಜೊತೆಗೆ ಈ ಬ್ಯಾಚ್ ಜೊತೆ ಆಲ್ ಇಂಡಿಯಾ ಟೂರ್ ಕೂಡ ನಾನು ಹೋಗಿದ್ದೆ. ಭಾಳ ಅದ್ಭುತವಾದ ಕೆಲವು ನೆನಪುಗಳು ಈ ಬ್ಯಾಚ್ ಜೊತೆ ಉಳಿದುಬಿಟ್ಟಿದೆ. ಅದೇ ತರಹ LPಗೂ ಬಂದಾಗ ವಿದ್ಯಾರ್ಥಿಗಳು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ರು. ನನಗೆ ಇವರಿಗೆ ಮುಖ್ಯ ಸಂದೇಶ ಏನಪ್ಪ ಅಂತೇಳಿ ಅಂದರೆ, ಹೊರ ಜಗತ್ತು ಯಾವಾಗಲೂ ಬಹಳ ಕಾಂಪಿಟೇಟಿವ್ ಆಗಿರ್ತದೆ. ನೀವು ಏನು 4 ವರ್ಷ ಇಲ್ಲಿ ಎಜುಕೇಷನ್ನೊಂದಿಗೆ ನೀವು ಕಾಲ ಕಳೆದಿರ್ತೀರ, ಆ ಥರ ಇರಲ್ಲ. ಭಾಳ ಚಾಲೆಂಜಸ್ ಇರ್ತದೆ ಲೈಫಲ್ಲಿ. ಆ ಚಾಲೆಂಜಸ್ನ ಮೆಟ್ಟಿ ನಿಲ್ಲಬೇಕು ಅಂತೇಳಿ ಅಂದರೆ ನಿಮಗೆ ಬರೀ ಬ್ರೈನ್ ಕೆಲಸ ಮಾಡಿದ್ರೆ ಸಾಲದು, ಹೃದಯ ಕೂಡ ಕೆಲಸ ಮಾಡಬೇಕು. ಹೃದಯ ಬ್ರೈನ್ ಎರಡೂ ಕೆಲಸ ಮಾಡಿದ್ರೆ ಮಾತ್ರ ನೀವು ಸಕ್ಸಸ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಬರೀ ಬ್ರೈನ್ ಮಾತ್ರ ಕೆಲಸ ಮಾಡಿದ್ರೆ ಇಂಟೆಲಿಜೆನ್ಸಿಯಿಂದ ಯಾವ ಕೆಲಸಗಳು ಆಗೋಲ್ಲ. ಇಂಟೆಲಿಜೆನ್ಸಿ ಜೊತೆಗೆ ನಿಮ್ಮ ಕ್ಯಾರೆಕ್ಟರು ಕಂಡಕ್ಟ್ ಅಂದರೆ ದಟ್ ಮೀನ್ಸ್ ಆ ಹೃದಯ ಸ್ತಂಭನ ಆದಾಗ, ನೀವು ಎರಡೂ ಕೆಲಸ ಮಾಡಿದಾಗ ನೀವು ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ. ದಟ್ ಮೀನ್ಸ್ ದಟ್ ಈಸ್ ಇಂಟಿಗ್ರಿಟಿ ಆಫ್ ದಿ ಸ್ಟೂಡೆಂಟ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ಥರ ವಿದ್ಯಾರ್ಥಿಗಳು ಲೈಫಲ್ಲಿ ಚಾಲೆಂಜಸ್ ಬಂದಾಗ ಒಂಥರ ಹೆಂಗಿರ್ತದೆ ಅಂಥೇಳಿ ಅಂದರೆ, ಕೆಲವು ಟೈಮಲ್ಲಿ ಬೆಳೀತಾ ಇರ್ತಾರೆ, ಅವ್ರನ್ನ ತುಳಿತಾರೆ, ಏನೇನೋ ಸನ್ನಿವೇಶಗಳು ಬರ್ತದೆ. ಅವನ್ನೆಲ್ಲ ಮೆಟ್ಟಿ ನಿಂತಾಗಲೇ ನಿಜವಾದ ಜೀವನ ಅಂತ ಗೊತ್ತಾಗೋದು. ಇಷ್ಟು ಹೇಳ್ತಾ ನಿಮಗೆಲ್ಲ ಒಳ್ಳೆಯದಾಗಲಿ, ಚೆನ್ನಾಗಿ ಸದ್ಭಾವಿಗಳಾಗಿ ಬಾಳ್ರಿ, ನಿಮ್ಮ ತಂದೆ ತಾಯಿಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಏನು ಕಲ್ತಿದ್ದೀರಾ ಅದನ್ನೆಲ್ಲ ನೀವು ಯಾವಾಗ ನೀವು ಫಾರ್ಮಿಂಗಿಗೂ ನೀವು ಸಹಾಯ ಆಗ್ತೀರಾ, ಆವಾಗ ನಿಮಗೆ ನಿಮ್ಮ ಎಜುಕೇಷನ್, ಕೃಷಿ ಎಜುಕೇಷನ್, ತೋಟಗಾರಿಕಾ ಎಜುಕೇಷನ್ ಭಾಳ ಅರ್ಥಪೂರ್ಣವಾಗಿರ್ತದೆ, ಅರ್ಥಗರ್ಭಿತವಾಗಿರ್ತದೆ ಅಂತ ಹೇಳ್ತಾ ನಿಮಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇಷ್ಟು ಹೇಳ್ತಾ, ಆಲ್ ದ ಬೆಸ್ಟ್ ಸಮರ್ಥಸ್, ಬಿ ಹ್ಯಾಪಿ, ಆಲ್ವೇಸ್ ಟೇಕ್ ಚಾಲೆಂಜಸ್ ಆ್ಯಸ್ ಯುವರ್ ಬೆಸ್ಟ್ ಫ್ರೆಂಡ್ ಇನ್ ಯುವರ್ ಲೈಫ್. Hello everyone. Every year a batch comes in, a batch exits. But this batch, the outgoing batch, has left some unforgettable memories with me because I traveled all India tour with them.
they were very punctual and active. Even in the Rave, they were pretty much involved with the farmers, and the final year student Karthik has got the ODOP project and has become an entrepreneur, setting the trend for the juniors to come. So I wish all the best for all the members of the batch. All the best, Samarthas, for your future days. All the best for the final student, those who are completed BSc Horticulture. Great success in your life. Hi, dear student friends. I am very happy to congratulate all the Samvarthas for the completion of their undergraduation. So I wish you all the best for your future endeavors. ನಾನು ಈ ಸಮರ್ಥಾಸ್ ಬ್ಯಾಚಲ್ಲಿ ನೋಡಿತ್ತು ಅಂತಂದರೆ ದೇರ್ ಡೆಡಿಕೇಶನ್, ಕಮಿಟ್ಮೆಂಟ್ ಆ್ಯಂಡ್ ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ ಇನ್ ಈಚ್ ಆ್ಯಂಡ್ ಎವ್ರಿ ಆ್ಯಕ್ಟಿವಿಟಿ. ಅವ್ರಿಗೆ ಯಾವುದೇ ಒಂದು ನಾವು ಕೆಲಸ ಕೊಟ್ಟರು, ಅವ್ರಿಗೆ ಯಾವುದೇ ನಾವೊಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ರು, ಸೊ ಆ ಹುಡುಗರು ತುಂಬ ಇನ್ವಾಲ್ವ್ ಆಗಿ ಕಂಪ್ಲೀಟ್ ಮಾಡೋವರೆಗೂ 100% ಎಫರ್ಟ್ಸ್ ಆಗ್ತಾಯಿದ್ರು. ಸೊ ಅದನ್ನು ಈ ಬ್ಯಾಚಲ್ಲಿ ನಾನು ತುಂಬ ನೋಡಿದೆ. ಅದ್ರ ಜೊತೆಗೆ ನಮ್ಮ ರಾವೆ ಪ್ರೋಗ್ರಾಮ್ ಆಗಿರ್ಬೋದು, ಅಥವಾ ELH ಆಗಿರ್ಬೋದು, ಅದ್ರ ಜೊತೆಗೆ ಕ್ಲಾಸಲ್ಲಿ ಏನಾದರೂ ವರ್ಕ್ ಕೊಡ್ತು, ಏನಾದರೂ ಅಸೈನ್ಮೆಂಟ್ ಕೊಡ್ತು ಅಂತಂದ್ರು, ಸೊ ದೇ ಆರ್ ಗಿವಿಂಗ್ ದೇರ್ 100%. ಸೊ ಇನ್ ದಿಸ್ ರಿಗಾರ್ಡ್ ದೇ ಆರ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ and I wish you all the best for your future endeavors. Thank you all the best for your future endeavors. Okay. Hi Samvarthas. So far ನಾನು ನೋಡಿರೋದ್ರಲ್ಲಿ ಒನ್ ಆಫ್ ದಿ ಬೆಸ್ಟ್ ಬ್ಯಾಚ್ ಅಂತ ಹೇಳ್ಬೋದು ನೀವು, ಬಿಕಾಸ್ ಯು ಗಾಯ್ಸ್ ಆರ್ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಅಕಾಡೆಮಿಕಲಿ ತುಂಬ ಚೆನ್ನಾಗಿದ್ದೀರಿ. ಸೊ ಅದಾದಮೇಲೆ ನಾನು ನಿಮ್ಮನ್ನ ರಾವೆ ಪ್ರೋಗ್ರಾಮಲ್ಲಿ ಕೂಡ ನೋಡಿದ್ದೀನಿ, ಹಾಗೆ ನೀವು ಸ್ಪೋರ್ಟ್ಸಲ್ಲಾಗಲಿ ಕಲ್ಚರಲ್ಸ್ ಆಗಲಿ, ಸೊ ಎಲ್ಲದರಲ್ಲೂ ಎಕ್ಸೆಲ್ ಇದ್ದೀರಿ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಸೊ ಇಲ್ಲಿಂದ ನೀವು ಮುಂದಕ್ಕೆ ಹೋಗ್ತಿದ್ದೀರಿ, ದಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್. ಸೊ ಯಾರು ಹೈಯರ್ ಸ್ಟಡೀಸಿಗೆ ಹೋಗ್ತೀರಿ, ಯಾರು ವರ್ಕಿಂಗ್ ಸೆಕ್ಟರಿಗೆ ಹೋಗ್ತೀರಿ, ಯಾರು ಕಾರ್ಪೊರೇಟ್ ಸೆಕ್ಟರಿಗೆ ಹೋಗ್ತೀರಿ, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದೀರಿ, ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ and do well. Okay. Hi Samvarthas. As of you know, myself Dr. Gurudevi, and I have taken I think 1 or 2 courses for your batch. As of now, I have seen among all the 4 years of your batchmates, I found your batch is most active in case of education, cultural and sports, and even you are so enthusiastic in doing some of the entrepreneurship courses and some of the other active involvement in the many participation. As of now you are passing out the 4th year degree, and now your mind is in question mark what to do in the next. So whether it may be a job, to continue the education, or to become an entrepreneurship, or one of the most important is you want to do a farming. So the choice is up to you. Whatever you want to do is you have to do with your interest and do it well. And of course there will be failures and ups and downs in your careers. So you have to overcome all those things, and you have to lead your successful life in the society and recognize as one good person or entrepreneurship. All the best. Hello my dear students. So you all the final year students, it is quite bitter truth that you are leaving us, you are departing from our college, but we hold all your best and good memories. So actually when I came to this college, so I handled 2 important courses with you, from where my bonding started with you. And another important journey is that we all went for a state tour where B batch handled by me and Vasudev sir. It was very memorable, where you all guys are very energetic, enthusiastic, coming from sports, cultural aspects and all. And apart from that, I also dealt with the ELH 410, where it was a wonderful crop establishment. And you all are very good students, where I had enhanced that. And ಇತ್ತೀಚೆಗೆ ನಿಮ್ಮದು ದ ಗ್ರೇಟ್ ಎಂಡಿವರ್ ಅಚೀವ್ಮೆಂಟ್ ಅಂತ ಹೇಳಬೇಕಂತಂದರೆ ಯೋರ್ ಶಾರ್ಟ್ ಮೂವಿ ದಟ್ ಈಸ್ ಸಿ ದ ಎವರ್ಗ್ರೀನ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಫ್ರಮ್ ದ್ಯಾಟ್ ಮೂವಿ ವಿ ವಿಲ್ ಕಮ್ ಟು ನೋ ದ್ಯಾಟ್ ವಾಟ್ ಇಸ್ ಅ ಟ್ಯಾಲೆಂಟ್ ಹಿಡನ್ ಇನ್ಸೈಡ್ ಯು ಆಲ್. ಸೊ ಐ ವಿಶ್ ಯು ಆಲ್ವೇಸ್ ಗುಡ್ ಲಕ್ ಆ್ಯಂಡ್ ಗುಡ್ ಲಕ್. ವಿಶ್ ಯು ಆಲ್ ದ ಬೆಸ್ಟ್ Samvarthas.
It would be my great honor to all my dear students, those who have completed their degree with all full-fledged knowledge and deliver. So good luck to all my dear students. So have a bright future. Be good to your parents and do good to the society. Thank you one and all. Good luck. Have a bright future. Samarthas. I visited your Rave program. Some of the students are so excellent workers. So say regarding field visits and good village. So really appreciate. I visited twice also. So some of the students are excellent. All the best. Hi Samarthas, you have completed your 4 years amazing journey at COH Iriyuru. In coming days, work hard. No substitute for hard work. Be patient till achieve the goals. I wish very all the best to all the dear students of final years outgoing students. All the best. Hi dear all Samarthas, I am missing you since last 1.5 years. My wishes will be there with you all the time, and I wish you all the very best for your all future endeavors. Thank you. ಎಲ್ಲರಿಗೂ ಶುಭ ಸಂಜೆ. ಈಗ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದ ದಿನದಂದು ಅವರ ಮುಂದಿನ ವಿದ್ಯಾಭ್ಯಾಸ ಮತ್ತು ಜೀವನ ಉತ್ತಮವಾಗಿರಲಿ ಅಂತಂದು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದಿ ಬೆಸ್ಟ್ ಸಮರ್ಥಸ್.